ಶ್ರೀ ಗುರುಭ್ಯೋ ನಮಃ. ಮೆನ್ನಿನ ಸಂಚಿಕೆಯಲ್ಲಿ ಅಂತ ತಿಳ್ಕೊಂಡ್ವಿ. ಒಬ್ಬ ಕವಿ ಅವನು ತಾನು ಜಯಪತ್ರವನ್ನ ಸಂಪಾದನೆ ಮಾಡಬೇಕು ಅಂತ ಹೇಳಿ ಅವನು ಎಲ್ಲರನ್ನೂ ಸೋಲಿಸ್ಬಿಟ್ಟಿರ್ತಾನೆ, ಗದ್ವಾಲ್ ಆಸ್ಥಾನದ ಕವಿಗಳನ್ನೆಲ್ಲ. ಆಗ ಮಹಾರಾಜರು ಹೇಳ್ತಾರೆ, ಉತ್ತನೂರಲ್ಲಿ ಭಾಗಣ್ಣ ಅನ್ನುವಂತಹ ಶ್ರೇಷ್ಠ ಕವಿ ಇದ್ದಾರೆ, ಅವರನ್ನ ನೀವು ಸೋಲಿಸಿದ್ರಿ ಅಂದ್ರೆ ನಾವು ಜಯಪತ್ರ ಬರ್ಕೊಡ್ತೀವಿ ಅಂತ. ಹಾಗಾಗಿ ಇವನು ಭಾಗಣ್ಣನನ್ನ ಮೀಟ್ ಮಾಡೋದಕ್ಕೆ ಬರ್ತಾನೆ. ಭಾಗಣ್ಣ ತುಂಬಾ ಸಣ್ಣ ಹುಡುಗ, 25 ವರ್ಷದವನು. ಅವನನ್ನ ನೋಡಿ ಇವನು ಅಂತ ಅನ್ಕೊಳಲ್ಲ ಅವನು. ಅದಕ್ಕೆ ಅವನೇನ್ ಹೇಳ್ತಾನೆ, ಎಲ್ಲೋ ನಿಮ್ಮಪ್ಪ ಅಂತ ಕೇಳ್ತಾನೆ. ಅದಕ್ಕೆ ಭಾಗಣ್ಣ ಹೇಳ್ತಾನೆ, ನಾನು ಅವನನ್ನೇ ಹುಡುಕ್ತಾ ಇದ್ದೀನಿ ಮಹಾರಾಯ, ಅವನು ಇರೋದನ್ನ ತೋರಿಸ್ಕೊತಾ ಇದ್ದಾನೆ ಆದ್ರೆ ಕಾಣಿಸ್ಕೊತಾ ಇಲ್ಲ ಅಂತ. ತೋರಿಸ್ಕೊಂತಾ ಇದ್ದಾನೆ, ಕಾಣಿಸ್ಕೊತಾ ಇಲ್ಲ, ಏನಿದ್ರ ಅರ್ಥ? ತೋರಿಸ್ಕೊಳೋದು ಕಾಣಿಸ್ಕೊಳೋದು ಎರಡು ಬೇರೆ ಬೇರೆನಾ? ಹಾಗಾದ್ರೆ ಸರಿಯಾಗಿನ್ನ ಮಾತಾಡಕ್ಕೂ ಬರ್ತಾ ಇಲ್ಲ, ಬೆಪ್ತಕಡಿ ಇದು ಅಂತ ಕವಿಗಳು ಅನ್ಕೋತಾರಂತೆ. ಕಾಣಿಸೋ ನಿಮ್ಮಪ್ಪನ್ನ, ತೋರಿಸ್ಕೊಂಡ್ಲಿ ಅವನ ಶಕ್ತಿನ ಅಂತ ಹೇಳಿದಾಗ ಸೈನಿಕರು ಕೂಡ ಪಿಳಿಪಿಳಿ ನೋಡ್ತಾ ಇದ್ರಂತೆ. ಯಾಕಂದ್ರೆ ಗದ್ವಾಲ್ ಸಂಸ್ಥಾನಕ್ಕೆ ಹೋಗಿರ್ತಾನಲ್ಲ ರಾಜನ ಅರಮನೆಗೆ, ಅಲ್ಲಿಂದ ಸೈನಿಕರು ಕರ್ಕೊಂಬಂದಿರ್ತಾರೆ ಭಾಗಣ್ಣನ ಮನೆ ತೋರ್ಸೋದಿಕ್ಕೆ ಅಂತ. ಕಾಣಿಸೋದಕ್ಕೆ ನಾನು ಎಷ್ಟನೇ ಅವನು, ನನಗೆ ಇನ್ನೂ ಕಾಣಿಸಿಲ್ಲ, ಕಾಣೋದಕ್ಕೆ ಅಂತಾನೆ ನಾನು ಹಗಲು ರಾತ್ರಿ ಕಾಯ್ತಾ ಇದ್ದೀನಿ. ಚಾವಡಿಲೂ ಅವನಿದಾನೆ, ಆ ಚಾವಡಿ ಸುತ್ತ ಎಷ್ಟೋ ಜನ ಇದ್ದಾರೆ, ಅವರಲ್ಲೂ ಅವನಿದಾನೆ, ಅವರಿಂದ ಹೊರಗಡೆನೂ ಇದ್ದಾನೆ, ನೋಡ್ಬೇಕು ಅಂತ ಆಸೆ. ಅವರಲ್ಲಿರೋರು, ಅಲ್ಲಿ ಯಾರ್ಯಾರೆಲ್ಲ ಇದಾರಲ್ಲ ಅವ್ರ ಕೃಪೆ ಸಿಕ್ಕಿ ಆ ಭಗವಂತ ಸಿಕ್ಕೋ ತನಕ, ಅಂದ್ರೆ ಅವ್ರ ಮಹಾತ್ಮ ಸಿಕ್ಕೋ ತನಕ ನನಗೆಲ್ಲಿ ಸಿಗ್ತಾನೆ ಅಂತ ಹೇಳಿದಾಗ, ಏನೋ ಹಂಗಂದ್ರೆ ಚಾವಡಿಲಿ ಹೋಗಿ ನಾನು ಈಗ ತಾನೇ ಅಂಟಿಸ್ಬಿಟ್ಟು ಬಂದಿದ್ದೀನಿ ನನ್ನ ಪತ್ರನ, ಅಂದ್ರೆ ಯಾರಾದ್ರೂ ಇದ್ರೆ ಬನ್ನಿ ಡಿಫೀಟ್ ಮಾಡೋದಿಕ್ಕೆ ಫಾರ್ ಎ ಡಿಬೇಟ್ ಅಂತ. ಅಲ್ಲೆಲ್ಲೂ ನಿಮ್ಮ ಅಪ್ಪನ್ ನೋಡ್ಲೇ ಇಲ್ವಲ್ಲ ನಾನು, ಇಲ್ಲೇ ಎಲ್ಲೋ ಅಡ್ಕೊಂಡು ಕೂತಿರ್ಬೇಕು ನೋಡು ಬಚ್ಚಿಟ್ಕೊಂಡು, ಕರಿಯೋನ್ನ ಹೊರಗಡೆ ಅಂತ ಹೇಳ್ತಾನಂತೆ. ಕರಿಯೋದಕ್ಕೆ ನಾನ್ ಯಾರು? ಅವನು ಹೊರಗಡೆ ಬಂದ ಮೇಲೆ ಏನಾದ್ರೂ ಉಳಿಯುತ್ತಾ? ಕಟ್ಟಿಗೆಗಷ್ಟೇ ಕೆಲಸ ಆಗ. ಅವನು ಒಳಗಡೆನೂ ಇರ್ಬೇಕು, ಹೊರಗಡೆನೂ ಕಾಣಿಸ್ಕೋಬೇಕು. ಹೊರಗಡೆ ಕಾಣಿಸ್ಕೊಂಡ ಮೇಲೆ ಒಳಗಡೆ ಕಾಣಿಸ್ಕೊಳೋದಿಕ್ಕೆ ನಮ್ಗೆ ಆಸೆ ಅನ್ನೋಂಥದ್ದು ಹೆಚ್ಚಾಗ್ಬೇಕು. ಒಳಗಿದ್ದಾಗ ಹೊರಗಡೆ ಕಾಣಿಸ್ಕೋತಾನೆ, ಒಳಗಡೆನೆ ಇಲ್ಲ ಅಂತಂದ್ರೆ ಹೊರಗಡೆ ಆದ್ರೂ ಹೆಂಗ್ ನೋಡ್ತೀರಾ ನೀವು ಅಂತ ಭಾಗಣ್ಣ ಕೇಳಿದ್ರೆ ಅರ್ಥನೇ ಆಗಲ್ವಂತೆ ಆ ಕವಿಗೆ. ಆದ್ರೂ ಭಾಗಣ್ಣ ಇದನ್ನೆಲ್ಲ ಮಾತಾಡ್ತಾ ಇರ್ಬೇಕಾದ್ರೆ ಕಣ್ಣಲ್ಲಿ ಒಂಥರ ವಿಶಿಷ್ಟವಾಗಿರುವಂತಹ ತೇಜಸ್ಸು, ಅದನ್ನ ನೋಡಿ ಆಶ್ಚರ್ಯ ಆಗತ್ತಂತೆ ಕವಿಗಳಿಗೆ. ಏ ಹುಡುಗ, ಏನೇನೋ ಮಾತಾಡ್ತಾ ಇದೆಯಲ್ಲೋ, ಗದ್ವಾಲದ ಮಹಾರಾಜರು, ಅವ್ರ ಆಸ್ಥಾನ ಪಂಡಿತರು ನಿಮ್ಮಪ್ಪನ ಶಕ್ತಿಗೆ ಮೆಚ್ಚಿ ನನ್ನನ್ನು ಇಲ್ಲಿ ಕಳಿಸಿದಾರ್ ಕಣೋ. ಕವಿಗಳಿನ್ನ ಹೇಳ್ತಾನೆ ಇದ್ರಂತೆ, ಭಾಗಣ್ಣನೇ ಇಂಟರ್ಫಿಯರ್ ಮಾಡಿ ಮಧ್ಯದಲ್ಲಿ ಮಾತಾಡ್ತಾನೆ, ಗದ್ವಾಲದ ಮಹಾರಾಜರೇನು, ಆಸ್ಥಾನಿದ ಪಂಡಿತರೆಲ್ಲ ಏನು, ಯಾರೇ ಆದ್ರೂ ನಮ್ಮಪ್ಪನ ಶಕ್ತಿಗೆ ತಲೆ ಬಾಗ್ಲೇಬೇಕು. ಯಾಕಂದ್ರೆ ಅವ್ರಿಗೆಲ್ಲ ಆಯಾ ಜಾಗ ಕೊಟ್ಟವನೇ ನಮ್ಮಪ್ಪ, ನಡೆಸ್ತಾ ಇರೋನೇ ನಮ್ಮಪ್ಪ, ನಮ್ಮಪ್ಪನಿಂದಾನೇ ಅವರೆಲ್ಲ ಹುಟ್ಟಿದವರು ಅಂತ ಹೇಳ್ತಾರಂತೆ. ಮಹಾರಾಜರನ್ನ ಹುಟ್ಟಿಸ್ದವನ, ಪಂಡಿತರನ್ನೆಲ್ಲ ಹುಟ್ಟಿಸ್ದವನ, ಅಬ್ಬಾ ಏನಿ ಬಾಲ್ಕ ಇಷ್ಟೊಂದು ಭಾರಿ ದರ್ಪದಿಂದ ಮಾತಾಡ್ತಾ ಇದ್ದಾನೆ. ಇದನ್ ಕೇಳಿನೂ ಈ ಸೈನಿಕರು ಸುಮ್ಮನೆ ನಿಂತಿದಾರಲ್ಲಪ್ಪ ಅಂತ ಕವಿಗಳಿಗೆ ಆಶ್ಚರ್ಯ ಆಗತ್ತಂತೆ. ಹುಡುಗ ಅಂತ ಇವನಿಗೆ ತುಂಬಾ ಸಲಿಗೆ ಕೊಟ್ಟಂಗಿದೆ, ರಾಜನಿಂದೆ ಮಾತಾಡ್ತಾ ಇದ್ದಾನೆ ಅಂದ್ರೆ ಇಟ್ಸ್ ಅನ್ ಇನ್ಸಲ್ಟ್ ಟು ದ ಕಿಂಗ್ ಅಲ್ವಾ, ನಮ್ಮ ಅಪ್ಪನೇ ನಿಮ್ ರಾಜನ್ನು ಹುಟ್ಟಿಸ್ದವನು ಅಂತಂದ್ರೆ. ಅದಕ್ಕೆ ಇವನನ್ನ ತಕ್ಷಣ ಬಂಧಿಸಿ ಅಂತ ಸೈನಿಕರಿಗೆ ಹೇಳ್ತಾನಂತೆ. ಆಗ ಭಟರು ಪಾಪ ಸೈನಿಕರು ಸುಮ್ಮನೆ ನೋಡ್ತಾ ನಿಂತ್ಬಿಟ್ಟಿದ್ರಂತೆ. ಇವರು ಸಾಮಾನ್ಯ ಹುಡುಗರಲ್ಲ, ಹುಡುಗ ಅಂತ ನೀವ್ ಇವ್ರನ್ನ ಹಗುರವಾಗಿ ನೋಡ್ಬೇಡಿ ಅಂತ ಹೇಳ್ತಾರಂತೆ ರಾಜಭಟ್ರು ಕವಿಗಳಿಗೆ. ಹೌದು, ಹಗುರವಾಗಿ ನೋಡುವಂಥವ್ರಲ್ಲ, ನೀವ್ ಯಾರನ್ನ ಹುಡುಕೊಂಡ್ ಬಂದ್ರಲ್ಲ ಶ್ರೇಷ್ಠ ಕವಿ ಭಾಗಣ್ಣ, ಅವ್ರು ಇವ್ರೇನೆ ಅಂತ ಹೇಳ್ತಾರಂತೆ ಸೈನಿಕರು. ಆ ಸೈನಿಕರ ಮಾತ್ ಕೇಳಿ ಕವಿಗಳಿಗೆ ದಿಗ್ಭ್ರಾಂತಿ ಆಗೋಯ್ತಂತೆ. ನಾವ್ ಎಣಿಸ್ದಂಗೆ ಕೂದ್ಲೆಲ್ಲ ಬೆಳ್ಳಗಾಗ್ಬಿಟ್ಟಿರುತ್ತೆ, ಚರ್ಮ ಎಲ್ಲ ರಿಂಕಲ್ ಆಗ್ಬಿಟ್ಟಿರುತ್ತೆ, ಸುಕ್ಕುಗಟ್ಬಿಟ್ಟಿರುತ್ತೆ. ಯಾರೋ ಒಬ್ಬ ವೆರಿ ಎಲ್ಡರ್ಲಿ ಪರ್ಸನ್ ಅನ್ನ ಮೀಟ್ ಮಾಡಕ್ ಬರ್ತಾ ಇದ್ದೀನಿ ಅಂತ ನಾನ್ ಅನ್ಕೊಂಡ್ರೆ ಮುಖದಲ್ಲಿ ಇನ್ನ ಸರಿಯಾಗಿ ಗಡ್ಡ ಮೀಸೆನೂ ಬಂದಿಲ್ಲ, ಈ ಹುಡುಗ ನೋಡಿದ್ರೆ ಶ್ರೇಷ್ಠ ಕವಿನ ಅಂತ ಕಕ್ಕಾ ಬಿಕ್ಕಿ ಆಗ್ತಾರಂತೆ. ಆಮೇಲೆ ಅವರೇ ಸ್ವಲ್ಪ ಸುಧಾರಿಸ್ಕೊಂಡು ಹೇಳ್ತಾರಂತೆ, ನಿಮ್ಮಂತ ಖ್ಯಾತ ಕವಿಗಳು ಈ ರೀತಿ ಸುಳ್ಳು ಹೇಳ್ಬಾರ್ದು. ನಿಮ್ಮಪ್ಪ ಎಲ್ಲಿ ಅಂತ ಕೇಳಿದ್ರೆ ನಮ್ಮಪ್ಪ ಅಲ್ಲ ನಾನೇ ಅಂತ ನೀವು ಹೇಳ್ಬಿಟ್ಟಿದ್ರೆ ಆಗಿರೋದಲ್ವಾ ಅಂತ ಕವಿಗಳು ಹೇಳ್ತಾರಂತೆ. ಅಲ್ಲ, ಅವನು ನಾನ್ ಹೆಂಗಾಗ್ತೀನಿ, ನಾನ್ ಯಾವಾಗ್ಲೂ ಮಗನೇ,
ಅವನ್ ಯಾವಾಗ್ಲೂ ಅಪ್ಪನೇ ಅಂತ ಹೇಳ್ತಾನಂತೆ. ಅಬ್ಬ ಇವ್ರಿಗಂತೂ ಫುಲ್ ಕನ್ಫ್ಯೂಸ್ ಆಗ್ಬಿಡುತ್ತಂತೆ. ಅಂದ್ರೆ ಹುಡ್ಕೊಂಡು ಬಂದಿದ್ ಯಾರನ್ನ, ಸೊ ಅಪ್ಪ ಇರ್ಬೇಕೇನೋ ಅಂತ ಇವ್ರು ಮಾತಾಡ್ಸಿದ್ರಲ್ವಾ, ಆಗ ಬಾಗಣ್ಣ ಹೇಳ್ಬೋದಾಗಿತ್ತು, ನೀವ್ ಯಾರನ್ನ ಹುಡ್ಕೊಂಡ್ ಬಂದಿದ್ದೀರೋ ಅವನ್ ನಾನೇ ಅಂತ. ಆಗ ನಿಮ್ಮಪ್ಪ ಎಲ್ಲೋ ಅಂತ ಕೇಳಿದಾಗ ನಾನೇ ಅವನು ಅಂತ ಅನ್ಬಿಟ್ಟಿದ್ರೆ ಏನಾಯ್ತು, ಅಪ್ಪ ಮಗ ಈಕ್ವಲ್ ಆಗಕ್ಕಾಗತ್ತಾ? ಆಗಲ್ಲ ಅಲ್ಲ. ಅದಕ್ಕೇನೆ ಬಾಗಣ್ಣ ಹೇಳ್ತಾನಂತೆ, ಅದ್ ಹೆಂಗಾಗತ್ತೆ, ಅವನೇ, ನಾನ್ ಯಾವಾಗ್ಲೂ ಮಗಾನೇ, ಅವ್ನ್ ಯಾವಾಗ್ಲೂ ನನ್ನ ಅಪ್ಪನೇ ಅಂತ ಹೇಳ್ತಾನಂತೆ. ಆಮೇಲೆ ಬಾಗಣ್ಣಂಗ್ ಗೊತ್ತಾಯ್ತಂತೆ ತುಂಬಾ ಕನ್ಫ್ಯೂಸ್ ಆಗ್ಬಿಟ್ಟಿದ್ದಾರೆ ಕವಿಗಳು ಅಂತ. ಆಗ ಬಾಗಣ್ಣನೇ ಎಕ್ಸ್ಪ್ಲೈನ್ ಮಾಡ್ತಾನೆ, ಕವಿಗಳೇ ಶಾಂತವಾಗಿ ಕೇಳಿ, ನೀವು ಭಾಗಣ್ಣ ಎಲ್ಲಿ ಅಂತ ಕೇಳಿದ್ರೆ ನಾನೇ ಅಂತ ಹೇಳ್ತಿದ್ದೆ. ಆದ್ರೆ ನೀವೇನಂತ ಕೇಳಿದ್ರಿ, ನಮ್ಮಪ್ಪ ಎಲ್ಲಿ ಅಂತ ಕೇಳಿದ್ರಿ, ಕರೆಯೋ ನಿಮ್ಮಪ್ಪನ್ನ ಅಂತ ಹೇಳಿದ್ರಿ ಅಲ್ವಾ. ನಮ್ಮಪ್ಪ ನಿಮ್ಮಪ್ಪ ಅಷ್ಟೇ ಯಾಕೆ, ಮಹಾರಾಜರಪ್ಪ, ಇಡೀ ಜಗತ್ತಿನ ಅಪ್ಪ, ಸರ್ವೋತ್ತಮ ಶ್ರೀನಿವಾಸ ಎಲ್ಲಿದ್ದಾನೆ ಅಂತ ನೀವು ಕೇಳ್ದಂಗ್ ಆಯ್ತು ನನ್ಗೆ. ಅದಕ್ಕೋಸ್ಕರ ನಾನು ಆ ರೀತಿ ಉತ್ತರ ಕೊಟ್ಟೆ. ನೀವೇ ಜ್ಞಾಪಿಸ್ಕೊಳ್ಳಿ ನಮ್ ಕಾನ್ವರ್ಸೇಷನ್ ಏನಾಯ್ತು ಅಂತ. ಅಪ್ಪನ್ ನೋಡೋದಕ್ಕೆ ನಾನು ಪರಿತಪಿಸ್ತಾ ಇದ್ದೀನಿ ಅಂತ ಹೇಳ್ದೆ, ನಾನು ನಮ್ಮ ಅಪ್ಪನ್ ಹುಡುಕ್ತಾ ಇದ್ದೀನಿ ಅಂತ ಹೇಳ್ದೆ. ಹಂಗಂದ್ರೆ ಅರ್ಥ ಏನು, ಹೃದಯ ಕಮಲದಲ್ಲಿ ಭಗವಂತ ಇದ್ದಾನೆ, ಬಿಂಬಮೂರ್ತಿ ಭಗವಂತ. ಸುಷುಮ್ನ ನಾಡಿಯಲ್ಲಿ ಹೃದಯ ಕಮಲ ಇದೆ, ಆ ಹೃದಯ ಕಮಲದಲ್ಲಿ ಭಗವಂತ ಕೂತಿದ್ದಾನೆ ಬಿಂಬಮೂರ್ತಿ. ಅವನನ್ನ ನೋಡೋದಕ್ಕೆ ನಾನು ಪರಿತಪಿಸ್ತಾ ಇದ್ದೀನಿ ಅಂತ ನಾನು ಅರ್ಥ. ಮತ್ತೆ ಚಾವಡಿಲಿ ನಮ್ಮಪ್ಪ ಇದ್ದಾನೆ ಅಂತಂದ್ರೆ ಅದು ಈ ಪಿಂಡಾಂಡ, ನಮ್ ದೇಹ ಅನ್ನೋಂಥದ್ದೇ ಒಂದು ಬೃಹತ್ ಚಾವಡಿ, ಅಲ್ಲಿ ಭಗವಂತ ಇದ್ದಾನೆ. ಭಗವಂತ ಒಬ್ನೇ ಇದ್ದಾನ, ಅವನ್ ಸುತ್ತ ಎಲ್ಲ ಯಾರಿದ್ದಾರೆ, ದೇವಾನುದೇವತೆಗಳಿದ್ದಾರೆ. ಆ ದೇವಾನುದೇವತೆಗಳು ಬರೀ ದೇವತೆಗಳ, ಆ ದೇವಾನುದೇವತೆಗಳ ಒಳಗೆ ಕೂಡ ಇದ್ದಾನೆ ಅವನು. ಅವ್ರ ಹೊರಗಡೆ ಕೂಡ ಭಗವಂತ ಇದ್ದಾನೆ, ಅವ್ರ ಒಳಗಡೆ ಕೂಡ ಭಗವಂತ ಇದ್ದಾನೆ ಅಂತ ನಾನು ಹೇಳಿದ್ದು. ಅವನ್ ಚಾವಡಿಯಿಂದ ಹೊರಗಡೆ ಬಂದ್ಬಿಟ್ರೆ, ಅಂದ್ರೆ ಕರಿಯೋ ಅವನನ್ನ ಹೊರಗಡೆ ಅಂತ ಹೇಳಿದ್ರಿ ಅಲ್ವಾ, ಅವನೆಲ್ಲೋ ಬಚ್ಚಿಟ್ಕೊಂಡ್ಬಿಟ್ಟಿದ್ದಾನೆ, ಹೊರಗಡೆ ಕರಿಯವನ್ನ ಅಂತ ಹೇಳಿದ್ರಿ. ನಮ್ಮ ಪಿಂಡಾಂಡದಿಂದ ಅಂದ್ರೆ ನಮ್ಮಿಂದ ಬಿಂಬರೂಪಿ ಭಗವಂತ ಹೊರಗಡೆ ಬಂದ್ಬಿಟ್ಟ ಅಂದ್ರೆ ಏನ್ ಉಳಿಯುತ್ತೆ ಆವಾಗ, ನಮ್ ಶರೀರ ಅಂದ್ರೆ ಈ ದೇಹ ಅನ್ನುವಂಥದ್ದು ಶವ ಆಗ್ಬಿಡುತ್ತೆ, ಡೆಡ್ ಬಾಡಿ ಆಗ್ಬಿಡ್ತೀವಿ ನಾವು ಭಗವಂತ ಹೊರಗಡೆ ಬಂದ್ಬಿಟ್ರೆ. ಆಗೇನಾಯ್ತು, ಇನ್ನೇನಕ್ಕೂ ಕೆಲ್ಸ ಇಲ್ಲ. ಯಾರಕ್ ಕೆಲ್ಸ ಅವಾಗ, ಕಟ್ಟಿಗೆಗೆ ಕೆಲ್ಸ, ನಮ್ಮನ್ ಸುಡೋದಕ್ಕೆ ಅಲ್ವಾ. ಆ ರೀತಿ ಮಹಾರಾಜರು ಅಪ್ಪ ಅಲ್ವೇನು ಇವನು, ಇಡೀ ಜಗತ್ತಿಗೆ ತಂದೆ ಅಂತೆ, ಮಹಾರಾಜರು ತಂದೆ ಆಗಲ್ವಾ. ಇದ್ರಲ್ಲಿ ನಾನು ಹಂಗಾರೆ ರಾಜನಿಂದ ಏನಪ್ಪ ಮಾಡಿದೆ, ಆ ಮಾತು ಎಲ್ಲಿ ಬರುತ್ತೆ ಅಂತ ಭಾಗಣ್ಣ ಹೇಳಿದಿಕ್ಕೆ ಸುಸ್ತ್ ಹೋಗ್ಬಿಟ್ರಂತೆ ಕವಿಗಳು. ಇವ್ರ ಜೊತೆ ನಾನ್ ಸ್ಪರ್ಧೆ ಮಾಡಿ ಗೆಲ್ತೀನ ಅಂತ ಇವ್ರದ್ದು ಫೌಂಡೇಶನ್ ಏನ್ ಹಾಕೊಂಡ್ ಬಂದಿದ್ರು, ಬಿಲ್ಡಿಂಗ್ ಅಲ್ಲಾಡಕ್ ಶುರುವಾಯ್ತಂತೆ. ಅಲ್ಲ ಮಾಮೂಲಿ ಮಾತು, ಕಾನ್ವರ್ಸೇಷನ್ ಎಲ್ಲೋ ಕರೆಯೋ ನಿಮ್ಮಪ್ಪ ಅಂದಿದ್ದಕ್ಕೆ ಇಷ್ಟೆಲ್ಲಾ ಮಾತಾಡ್ತಾ ಇದ್ದಾನಲ್ಲ, ಇನ್ನೇನಾದ್ರೂ ಇವನ್ ಜೊತೆ ನಾನ್ ಸೀಟಲ್ಲಿ ಫೇಸ್ ಟು ಫೇಸ್ ಕುತ್ಕೊಂಡ್ಬಿಟ್ಟೆ ಅಂದ್ರೆ ಕತೆ ಏನು ಅಂತ ಹೆದರ್ಕೊಂಡ್ಬಿಡ್ತಾರಂತೆ. ಆದ್ರೂನು ಜಟ್ಟಿ ಕೆಳಗಡೆ ಬಿದ್ರು ಮೀಸೆ ಮಣ್ಣಾಗಲ್ಲ ಅಲ್ವಾ. ಅದಕ್ಕೆ ಅವ್ರೇನಂತಾರಂತೆ, ಸ್ಪರ್ಧೆಗೆ ಬಾಗಣ್ಣನ್ನ ಚಾವಡಿಗೆ ಕರೀತಾರಂತೆ. ಇಟ್ ವಾಸ್ ಲೈಕ್ ಎ ಸ್ಟೇಜ್, ಎಲ್ಲಾ ಗ್ರಾಮಗಳಲ್ಲಿ ಇರ್ತಾ ಇದ್ದಿದ್ದು. ಸ್ಟೇಜ್ ಮೇಲ್ ಕುತ್ಕೊಂಡು ಒಂದಷ್ಟು ಜನ ಡಿಬೇಟ್ ಮಾಡ್ತಾ ಇದ್ರೆ ಕೆಳಗಡೆ ಕುತ್ಕೊಂಡು ಹಳ್ಳಿಯವರು ನೋಡ್ತಾ ಇದ್ರು ಅಲ್ವಾ. ಅದಕ್ಕೆ ಅವನು ಹೇಳ್ತಾನಂತೆ, ನೀವು ಸೋತ್ರಿ ಅಂತ ಒಂದು ಪತ್ರ ಬರ್ಕೊಟ್ಬಿಡಿ ಸಾಕು, ಅದನ್ನ ಮಹಾರಾಜರಿಗೆ ನಾನು ತೋರಿಸ್ಬಿಟ್ಟು ಮಹಾರಾಜರ ಕಡೆಯಿಂದ ಜಯಪತ್ರ ಪಡ್ಕೊಂಡು ಹೋಗ್ತೀನಿ ಅಂತ. ಯಾಕಂದ್ರೆ ಅವ್ರ ಹತ್ರ ಎಲ್ಲ ಮೂಟೆ ಮೂಟೆ ಜಯಪತ್ರ ಇರುತ್ತೆ, ಎಲ್ಲಾ ಕಡೆ ಹೋಗೋದು ಇದೇ ಕೆಲ್ಸ, ಎಲ್ಲಾರನ್ನು ಡಿಫೀಟ್ ಮಾಡೋದು, ಎಲ್ಲಾರ ಹತ್ರ ಜಯಪತ್ರಗಳನ್ನ ಬರ್ಸ್ಕೊಂಡು ಬರೋವಂಥದ್ದು. ಅದಕ್ಕೆ ಏನಂತಾನೆ, ಇವಾಗ ಮತ್ತೆ ಇವನ್ ಮಹಾರಾಜನ ಹತ್ರ ವಾಪಸ್ ಹೋಗ್ಬೇಕು, ಯಾಕಂದ್ರೆ ಮಹಾರಾಜ ಕಳಿಸಿದಾನಲ್ಲ, ಹೋಗಿ ಭಾಗಣ್ಣನ್ ಸೋಲಿಸ್ಬಿಟ್ಟು ಬನ್ನಿ ಆಮೇಲೆ ಜಯಪತ್ರ ಕೊಡ್ತೀನಿ ಅಂತ. ಅದಕ್ಕೆ ಇವನೇನಂತ ಇದ್ದಾನೆ, ನೀವೇನ್ ನನ್ ಜೊತೆ ಕಾಂಪೀಟ್ ಮಾಡೋದ್ ಬೇಡ, ಜಸ್ಟ್ ಒಂದ್ ಲೆಟರ್ ಬರ್ಕೊಟ್ಬಿಡಿ ಸಾಕಲ್ಲ, ನಾನ್ ಸೋತೋಗ್ಬಿಟ್ಟೆ ಅಂತ, ನಾನ್ ಮಹಾರಾಜರಿಗೆ ಅದನ್ನ ತೋರಿಸಿ ನಂದು ವಿನ್ನಿಂಗ್ ಲೆಟರ್ ನಾನು ತಗೊಂಡೋಗ್ತೀನಿ ಅಂತ. ಸುಮ್ನೆ ಯಾಕೆ ಪಾಪ ನನ್ ಜೊತೆ ನೀವು ಕಾಂಪಿಟೇಷನ್ಗೆ ಬಂದು ನಿಮ್ ಊರಲ್ಲಿ ನಿಮ್ಗೆ ಇನ್ಸಲ್ಟ್ ಆಗೋದು, ಅದನ್ನೆಲ್ಲ ಮಾಡ್ಕೊಂಬೇಡಿ ಅಂತ ಹೇಳ್ತಾರಂತೆ. ಆಗ ಬಾಗಣ್ಣ ಹೇಳ್ತಾನೆ, ಮಹಾರಾಜರನ್ನ ಮೆಚ್ಚಿಸ್ಬೇಕು ಅಂತ ನಿಮ್ ಇಂಟೆನ್ಷನ್, ನಾನು ಇಡೀ ಜಗತ್ತಿಗಿರೋನ್ ಒಬ್ಬನೇ ಒಬ್ಬ ಮಹಾರಾಜ, ಯಾರು, ನಮ್ ಭಗವಂತ, ಅವನನ್ನ ಮೆಚ್ಚಿಸ್ಬೇಕು ಅಂತ ನನಗೆ. ನಿಮ್ ದಾರಿಲಿ ನೀವು ಕಾವ್ಯ ರಚನೆ ಮಾಡಿ, ನನ್ ದಾರಿಲಿ ನಾನ್ ನಡೀತೀನಲ್ವಾ, ಶುರು ಮಾಡಿ ನಿಮ್ದು ಕಾವ್ಯಾನ ಅಂತ ಹೇಳ್ತಾನಂತೆ. ಭಾಗಣ್ಣ ನಗ್ನಗ್ತಾ ಬಂದು ಕೂತ್ಕೋತಾನೆ. ಕವಿಗಳು ಅವ್ರ ಶಾಲನ್ನು ಒಂದ್ಸ್ಕರಿ ಸರಿಪಡಿಸ್ಕೋತಾರೆ, ಕಾಶ್ಮೀರಿ ಶಾಲು. ಎಲ್ಲಾ ಕಡೆ ಜಯಬೇರಿ ಹೊಡ್ಕೊಂಡ್ ಬಂದಿದ್ರಲ್ಲ, ಕೈಯಲ್ಲಿ ಚಿನ್ನದ ಕಡಗ ಇತ್ತಂತೆ, ಅದನ್ನ ಒಂದ್ಸರಿ ಸರಿ ಮಾಡ್ಕೋತಾರೆ. ಕೆಮ್ಮಿ ಅಂತ ಶುರು ಮಾಡ್ತಾರಲ್ಲ,
ಕೆಮ್ಕೊಂಡು ಹೇಳ್ತಾರಂತೆ ಸರಿಪಡಿಸ್ಕೊಂಡು ಗಂಟ್ಲನ್ನ. ಮಹಾರಾಜರ ಬಗ್ಗೆ ನಾನು ಒಂದು ಕವಿತೆ ಬರೆದಿದ್ದೀನಿ, ಅದು ಹೀಗಿದೆ. ಇದಕ್ಕೂ ಮೀರಿರೋ ಅಂಥದ್ದು ನೀವು ಯಾವ್ದಾದ್ರು ಉಪಮೆಗಳು ಅಂದ್ರೆ ಅನಾಲಜಿ ಕೊಡಕ್ಕಾದ್ರೆ ನೀವು ಕೊಡಬೇಕು ಅಂತ ಪ್ರಾರಂಭಿಸ್ತಾರಂತೆ. ಪುಟಾಣಿ ಕವಿತೆ. ನಿಮ್ಮ ವ್ಯಕ್ತಿತ್ವ ಹಿಮಾಲಯದೆತ್ತರ. ಯಾರು ನಿಮ್ಮ ಅಂದ್ರೆ ಮಹಾರಾಜರಿಗೆ ಹೇಳ್ತಾ ಇದ್ದಾರೆ ಅವರು. ಮಹಾರಾಜರು ಕುರ್ತಾಗಲ್ವಾ ಬರ್ದಿರೋದದು ಕಾವ್ಯ. ನಿಮ್ಮ ವ್ಯಕ್ತಿತ್ವ ಅಂದ್ರೆ ನಿಮ್ ಕ್ಯಾರೆಕ್ಟರ್ ಹಿಮಾಲಯದೆತ್ತರ, ಹಿಮಾಲಯದಷ್ಟು ಎತ್ತರವಾಗಿದೆ. ನಿಮ್ಮ ಹೃದಯ ಅಂದ್ರೆ ನಿಮ್ ಹಾರ್ಟ್ ವಿಶಾಲ ಸಾಗರ. ಸಮುದ್ರ ಹೇಗೆ ವಿಶಾಲವಾಗಿರುತ್ತೆ, ವಾಸ್ಟ್ ಆಗಿರುತ್ತೆ, ಹಾಗಿದೆ. ನಿಮ್ಮ ವೈಭವ, ನೀವು ನಿಮ್ ಟಿವಿ ಆ ನಿಮ್ ವೈಭವ, ಆ ಆಪುಲೆನ್ಸ್ ಅದೇನಾಗಿದೆ, ಆಕಾಶ ದಿವ್ಯ, ಆಕಾಶದಂಗಿದೆ ಅದು. ನಿಮ್ಮಿಂದಲೇ ಈ ನಾಡಿಗೆ ಭವ್ಯ ಅಂತ. ಸೊ ಈ ನಾಡಿಂದ, ಈ ನಾಡಿಗೋಸ್ಕರ ನಿಮ್ಮಿಂದಾನೇ ಒಳ್ಳೇದಾಗತ್ತೆ ಅಂತ ಹೇಳ್ತಾರಂತೆ. ಓ ರಾಜಾರಾಯ ಭೂಪಾಲ, ಆ ರಾಜನ ಹೆಸರು ರಾಜಾರಾಯ ಭೂಪಾಲ ತಾನೆ. ನಿಮ್ಮ ಔದಾರ್ಯಕ್ಕೆ ನಮೋ ನಮೋ. ಔದಾರ್ಯ ಅಂದ್ರೆ ಕೈಂಡ್ನೆಸ್. ನಿಮ್ಮ ಕೈಂಡ್ನೆಸ್ ಔದಾರ್ಯಕ್ಕೆ ನಮೋ ನಮೋ, ನಮಸ್ಕಾರ ನಮಸ್ಕಾರ ಅಂತ ಹೇಳ್ತಾನೆ. ಇಷ್ಟು ಪುಟಾಣಿದ್ ಬರದ ಆಯ್ತಾ. ಜನಕ್ಕೆ ಅವ್ರ ಮಹಾರಾಜನ ಬಗ್ಗೆ ಅಲ್ವಾ ಹೇಳಿದ್ದು, ಕೇಳಿ ಆಹಾ ಅಂತ ಅವರು ತಲೆ ಅಲ್ಲಾಡಿಸ್ಬಿಡ್ತಾರಂತೆ. ಅವ್ರಿಗೆ ರಾಜಭಕ್ತಿ ಅನ್ನುವಂಥದ್ದು ಅದು ಸ್ಪೈಕ್ ಆಗುತ್ತೆ. ಆಮೇಲೆ ರಾಜನ್ ಬಗ್ಗೆ ಇವರೆಲ್ಲ ಹೇಳಿದ್ ಕೇಳಿ ಅದನ್ನೆಲ್ಲ ಜನಗಳು ಭೇಷ್ ಭೇಷ್ ಅಂತಾರಲ್ಲ, ಕವಿಗಳಿಗೆ ತುಂಬಾ ಖುಷಿ ಆಗತ್ತಂತೆ. ಇದಕ್ಕೂ ಮೀರಿರೋ ಅಂತ ಉಪಮೆ ಅಂದ್ರೆ ಹಿಮಾಲಯಕ್ಕಿಂತ ಎತ್ತರವಾಗಿರೋದು ಯಾವ್ದಾರು ಇದೆಯಾ? ಇಲ್ಲ. ಸಮುದ್ರಕ್ಕಿಂತ ವಿಶಾಲವಾಗಿರೋದು ಯಾವ್ದಾರು ಇದೆಯಾ? ಇಲ್ಲ. ಆಕಾಶದಷ್ಟು ದಿವ್ಯವಾಗಿರೋದು ಯಾವ್ದಾದ್ರು ಇದೆಯಾ? ಇಲ್ಲ. ಇದ್ರಕ್ಕಿಂತ ಮೀರಿರೋದು ಇವನ್ ಕೊಡಲ್ಲ ಅಂತ ಅವ್ರು ಅನ್ಕೊಂಡಿದ್ರಂತೆ. ಭಾಗಣ್ಣ ಏನ್ ಮಾಡ್ತಾನೆ, ಅವನು ಒಂದ್ಸರಿ ಎದ್ ನಿಂತ್ಕೊಂಡು ನಮಸ್ಕಾರ ಮಾಡ್ತಾನಂತೆ. ಅವಂದು ಶುರು ಹಚ್ಕೊಂಡಂತೆ. ಹಿಮಾಲಯಕ್ಕೆ ಎತ್ತರ ನೀಡಿದವನು, ಸಾಗರಕ್ಕೆ ವಿಶಾಲತೆ ತಂದು ಕೊಟ್ಟವನು, ಆಕಾಶದ ದಿವ್ಯತೆಗೆ ವೈಭವ ಇತ್ತವನು, ನಾಡಿನ ಭವ್ಯತೆಗೆ ಕಾರಣ ಆದವನು, ಅಯೋಧ್ಯ ಭೂಪಾಲ ವೆಂಕಟಕೃಷ್ಣ ನಿನ್ನ ಶಕ್ತಿಗೆ ನಮೋ ನಮೋ ಅಂತ ಇವನೊಂದು ಕವಿತೆ ರಚನೆ ಮಾಡ್ತಾನಂತೆ. ರಾಜ ಮೇ ಬಿ ಹಿಮಾಲಯದಷ್ಟು ಎತ್ತರ ಇರಬಹುದು ರಾಜಂದು ವ್ಯಕ್ತಿತ್ವ, ಆದ್ರೆ ಆ ಹಿಮಾಲಯಕ್ಕ ಎತ್ತರತೆನ ಯಾರು ಕೊಟ್ಟಿದ್ದು? ಭಗವಂತ. ಸಾಗರ ವಿಶಾಲವಾಗಿರ್ಬೋದು, ಆದ್ರೆ ಆ ಸಾಗರಕ್ಕೆ ಆ ವಿಶಾಲತೆ ಅನ್ನುವಂಥದ್ದನ್ನ ತಂದು ಕೊಟ್ಟವನ್ ಯಾವನು? ಭಗವಂತ. ಆಕಾಶ ದಿವ್ಯವಾಗಿರ್ಬೋದು, ಆದ್ರೆ ಆ ಆಕಾಶಕ್ಕೆ ಆ ದಿವ್ಯತೆಯನ್ನ ಕೊಟ್ಟವನ್ ಯಾರು? ಆ ವೈಭವ ಕೊಟ್ಟವನ್ ಯಾರು? ಭಗವಂತ. ನಾಡಿಗೆ ಭವ್ಯತೆ ಅನ್ನುವಂಥದ್ದು ರಾಜನಿಂದ ಬಂದಿದೆ ಅಂತ ಹೇಳ್ತಾರೆ. ಹಾಗಾದ್ರೆ ಆ ರಾಜನಿಗೆ ಆ ಭವ್ಯತೆಯನ್ನ ಕೊಟ್ಟವನ್ ಯಾರು? ಭಗವಂತ. ಯಾರು ಆ ಭಗವಂತ? ಅಯೋಧ್ಯ ಭೂಪಾಲ. ಯಾರು? ನಮ್ ರಾಮ. ಆಯ್ತಾ? ಅಯೋಧ್ಯ ಭೂಪಾಲ ವೆಂಕಟಕೃಷ್ಣ ಇವನ್ ಅಂಕಿತ. ನಿನ್ನ ಶಕ್ತಿಗೆ ನಮೋ ನಮೋ. ನಿನ್ನ ಶಕ್ತಿ ಎಂತದ್ದಿರ್ಬೇಡ, ಹಿಮಾಲಯಕ್ಕೆ ನೀನ್ ಎತ್ತರ ಕೊಟ್ಟಿದ್ಯಾ ಅಂದ್ರೆ ನೀನ್ ಎಷ್ಟು ಎತ್ತರ ಇರ್ಬೇಡ, ನಿಂದು ಶಕ್ತಿ ಅಂತ ಇವನ್ ಹೇಳದ ತಕ್ಷಣ ಏನಾಗತ್ತಂತೆ, ಜನ ವಾಹ್ ಅಂತ ಹೇಳಲಿಲ್ವಂತೆ, ಭೇಷ್ ಭೇಷ್ ಅಂತ ಅನ್ಲಿಲ್ವಂತೆ, ಚಪ್ಪಾಳೆ ತಟ್ಲಿಲ್ವಂತೆ, ತಲೆನೂ ಅಲ್ಲಾಡಿಸ್ಲಿಲ್ವಂತೆ. ಅವರೆಲ್ಲ ಟ್ರಾನ್ಸ್ಗೆ ಹೋಗ್ಬಿಟ್ಟಿದ್ರಂತೆ, ಸಮಾಧಿ ಸ್ಥಿತಿ, ಭಾವ ತನ್ಮಯತೆಗೆ ಹೋಗ್ಬಿಟ್ಟಿದ್ರಂತೆ. ಅಂದ್ರೆ ಭಗವಂತನ ಬಗ್ಗೆ ಅಷ್ಟು ಹೇಳಿದ್ರಲ್ಲ. ಸೊ ನಾವ್ ಯಾವುದೇ ಸ್ಪೆಷಲ್ ಅನ್ನ ನೋಡಿದ್ರು ಅದೇ ವಿಭೂತಿ ರೂಪ. ನಾವು ಭಗವದ್ಗೀತೆಯಲ್ಲಿ ಏನ್ ಕಲ್ತಿದ್ವಿ, ಎನಿ ಸ್ಪೆಷಲ್ ನಮಗ್ ತಕ್ಷಣ ಅವ್ರ ಬಗ್ಗೆ ನಮ್ಗೆ ಬರಬಾರದು, ಅದು ಸೆಕೆಂಡ್ರಿ. ಭಗವಂತನ ಬಗ್ಗೆ ಬರ್ಬೇಕು. ಆ ಸ್ಪೆಷಾಲಿಟಿ ಕೊಟ್ಟವನ್ ಯಾರು ಅವ್ರಿಗೆ? ಭಗವಂತ ಅಂತ. ಅವರೆಲ್ಲ ಭಾವ ತನ್ಮಯತೆಗೆ ಹೋಗ್ಬಿಟ್ಟಿದ್ದಾರೆ. ಅವರಲ್ಲಿ ಇರೋಂತ ಡಿವೋಷನ್ ಅನ್ನೋವಂಥದ್ದು ಫುಲ್ ಹೈ ಪಿಚ್ಗೆ ಹೋಗ್ಬಿಟ್ಟಿತ್ತಂತೆ. ಭಾಗಣ್ಣ ಮತ್ತೊಂದ್ಸರಿ ಅದನ್ನ ಹಾಡ್ತಾನೆ. ಎಲ್ರೂ ಏಕಕಂಠದಿಂದ ನಮೋ ನಮೋ ಅಂತ ಅವರು ಕೂಡ ಜೊತೆಲಿ ಹೇಳ್ತಾರೆ, ಭಗವಂತ ನಿನಗ್ ನಮಸ್ಕಾರ, ಭಗವಂತ ನಿನಗ್ ನಮಸ್ಕಾರ ಅಂತೆ. ಹೀಗೆ ಆ ಕಡೆಯಿಂದ ಕವಿ ಎಷ್ಟೋ ಕವಿತೆಗಳು ಹೇಳ್ತಾ ಇದ್ದಾನೆ, ಈ ಕಡೆಯಿಂದ ಭಾಗಣ್ಣ ಉಲ್ಟಾ ಕವಿತ್ವೆನ ಮತ್ತೆ ಅವನು ಹೇಳ್ತಾ ಇದ್ದಾನೆ. ಭಾಗಣ್ಣ ಉತ್ತರ ಕೊಡ್ತಾನೆ ಹೋಗ್ತಾನೆ. ಕೊನೆಗೆ ಕವಿ ಹೊಳೆಯುತ್ತಂತೆ, ಮನುಷ್ಯನ್ನ ಎಷ್ಟೇ ಹೊಗಳಿದ್ರು ಕೂಡ ಅದಕ್ಕೊಂದು ಎಂಡ್ ಅನ್ನುವಂಥದ್ದಿದೆ, ಲಿಮಿಟೇಷನ್ಸ್ ಅನ್ನುವಂಥದ್ದಿದೆ. ಆದ್ರೆ ಭಗವಂತ ಸೀಮಾತೀತ, ಬೌಂಡ್ರಿನೇ ಇಲ್ಲ ಅವನಿಗೆ. ಅಂಥ ಭಗವಂತ ಒಬ್ಬನೇ
ನಿಜವಾಗಿರೋನು, ಎಲ್ರೂ ಕೂಡ ಅವನಿಗೇ ಸರೆಂಡರ್ ಆಗಬೇಕು ಅಂತ ಹೊಳೆದ್ಬಿಟ್ಟು ಭಾಗಣ್ಣಂಗೆ ನಮಸ್ಕಾರ ಮಾಡ್ಬಿಡ್ತಾರಂತೆ ಅವರು. ಭಾಗಣ್ಣಂಗೆ ಹೇಳ್ತಾರಂತೆ, ಸ್ವಾಮಿ ನಿಮ್ ವಯಸ್ಸು ಸಣ್ಣದು, ಆದ್ರೆ ನಿಮ್ ಬುದ್ಧಿ ಇದೆಯಲ್ಲ ಭಾರೀ ದೊಡ್ಡ ಚಿಂತನೆ ಇದೆ ನಿಮ್ಗೆ. ನಿಮ್ ಜೊತೆ ಹೋಗ್ ನಾನು ಕಾಂಪೀಟ್ ಮಾಡಕ್ಕೆ ಅಂತ ಬನ್ನಲ್ಲ, ನನಗೆ ನಾಚಿಕೆ ಆಗ್ತಾ ಇದೆ. ನನ್ನಂತ ಕವಿಗಳಿಂದ ಜನಕ್ಕೆ ಖುಷಿ ಸಿಗ್ಬೋದು, ಆದ್ರೆ ನಿಮ್ಮಂತ ಕವಿಗಳಿಂದ ಜನಕ್ಕೆ ಖುಷಿ ಅಲ್ಲ, ಅವರು ಎಲಿವೇಟ್ ಆಗ್ತಾರೆ, ಸ್ಪಿರಿಚುಯಲಿ ಅಪ್ಲಿಫ್ಟ್ ಆಗ್ತಾರೆ. ಅದಲ್ವಾ ಬೇಕಾಗಿರೋದು. ಮೊಬೈಲ್ ಗೇಮ್ಸ್ ಇರ್ಬೋದು, ಅಥವಾ ಟೆಲಿವಿಷನ್ ಸೀರಿಯಲ್ಸ್ ಇರ್ಬೋದು, ಅಥವಾ ಇನ್ಯಾವುದೋ ಮೂವೀಸ್ ಇರ್ಬೋದು, ಇನ್ಯಾವುದೋ ರಿಯಾಲಿಟಿ ಶೋಗಳಿರ್ಬೋದು. ಮೇ ಬಿ ಇಟ್ ಮೇ ಗಿವ್ ಯು ದ ಎಂಟರ್ಟೈನ್ಮೆಂಟ್. ನಿಮ್ಗೆ ಎಂಟರ್ಟೈನ್ ಮಾಡ್ಬೋದು, ಬಟ್ ವಿಲ್ ಇಟ್ ಅಪ್ಲಿಫ್ಟ್ ಯುವರ್ ಸ್ಪಿರಿಟ್? ಸ್ಪಿರಿಚುಯಾಲಿಟಿಲಿ ಏನಾದ್ರೂ ಜಾಸ್ತಿ ಮಾಡುತ್ತಾ ಅದು? ಮಾಡಲ್ಲ ಅಲ್ಲ. ಬರೀ ಎಂಟರ್ಟೈನ್ಮೆಂಟ್ ಕೊಡೋದು ಮಾತ್ರ ಸಾಹಿತ್ಯದ ಗುರಿ ಅಲ್ಲ. ಅದರಿಂದ ಜನಗಳು ಎಲಿವೇಟ್ ಆಗಬೇಕು. ಅದನ್ನ ಜನಗಳನ್ನ ಇನ್ನ ನೀವು ನೆಕ್ಸ್ಟ್ ಸ್ಟೇಜ್ಗೆ ತರಬೇಕು. ಅದು ನಿಜವಾಗಿರೋ ಸಾಹಿತ್ಯ. ಅದು ಇವತ್ತು ನಿಮ್ಮಿಂದ ನನಗೆ ಗೊತ್ತಾಯ್ತು. ನಾನೇ ಬರ್ಕೊಟ್ಬಿಡ್ತೀನಿ ನನ್ನ ಸೋಲು ಪತ್ರನ, ಡಿಫೀಟ್ ಲೆಟರ್ನ ನಾನು ಕೊಟ್ಬಿಡ್ತೀನಿ ನಿಮ್ಗೆ ಅಂತ ಹೇಳಿ, ಚಿನ್ನದ ಕಡಗ ಏನಿತ್ತಲ್ಲ ಕೈಯಲ್ಲಿ ಅದನ್ನ ತೆಗೆದು ಬಾಗಣ್ಣನ ಮುಂದೆ ಇಟ್ಟು ನಮಸ್ಕಾರ ಮಾಡ್ತಾರಂತೆ. ಬಾಗಣ್ಣ ಅವ್ರಿಗೆ ನಮಸ್ಕಾರ ಮಾಡಿ ಹೇಳ್ತಾನಂತೆ, ನನಗ್ ಯಾಕೆ ಬೇಕು ನಿಮ್ ಸೋಲು ಪತ್ರ? ನನಗೆ ಏನಕ್ ಬೇಕು ಮತ್ತೆ ಜಯಪತ್ರ? ಇವ್ರು ಸೋಲ್ ಪತ್ರ ಕೊಟ್ಮೇಲೆ ಮಹಾರಾಜರು ಏನ್ ಮಾಡ್ತಾರೆ? ಇನ್ನೊಂದು ಜಯಪತ್ರ ಕೊಡ್ತಾರೆ. ಬಾಗಣ್ಣ ಒನ್ ಅಗೇನ್ಸ್ಟ್ ಸೋ ಅಂಡ್ ಸೋ ಅಂತ ಅಲ್ವಾ? ಸೊ ಆ ಹುಚ್ಚು ಮಾತ್ರ ನನಗೆ ಯಾವತ್ತೂ ಬೇಡವೇ ಬೇಡ. ಈ ಚಿನ್ನದ್ದು ಕಡಗ ಏನ್ ಕೊಡ್ತಾ ಇದ್ದೀರಲ್ಲ, ಅದು ಚಿನ್ನದ ಕಡಗ ಅಲ್ಲ, ಅದು ಚಿನ್ನದ ಚೈನ್. ಅದು ಯಾವತ್ತೂ ನನ್ನನ್ನು ಕಟ್ ಹಾಕದೇ ಇರ್ಲಿ. ನಿಮ್ಗೆ ಕಾವ್ಯ, ನಿಮ್ಗೆ ಸಿದ್ಧಿ ಇದೆ ಅಲ್ಲ, ಅದು ಎಲ್ಲರಿಗೂ ಬರಲ್ವಲ್ಲ. ನಾನಿವಾಗ ಕುತ್ಕೊಂಡು ಕವಿತೆ ಬರೆಯಕ್ಕಾಗತ್ತ? ಭಗವಂತ ಕೊಟ್ಟಿರೋ ಗಿಫ್ಟ್ ಅದು ಅಲ್ವಾ? ಅದನ್ನ ಭಗವಂತನ ಸೇವೆಗೆ ಅಂತಾನೆ ಮೀಸಲಿಡಿ. ಯಾಕೆ ಸುಮ್ಮನೆ ಯಾರ್ಯಾರಿಗೋ ನೀವು ಕವಿತೆಗಳು ಕಟ್ಬಿಟ್ಟು ಅವ್ರ ಕೈಯಿಂದ ದುಡ್ಡು ಗಿಡ್ಡು ಎಲ್ಲ ತಗೊಂಡು ಟೆಂಪರರಿ ಹ್ಯಾಪಿನೆಸ್ಗೆ ಇರ್ತೀರಾ ನೀವು? ನಿಮ್ ಶಕ್ತಿ ಭಗವಂತ ಕೊಟ್ಟಿದ್ರಿಂದ ಅದನ್ನು ಭಗವಂತನ ಸೇವೆಗೆ ಅಂತ ಮೀಸಲಿಡಿ. ಆಗ ಹರಿ ಗುರುಗಳು ನಿಮ್ಮನ್ನ ಅನುಗ್ರಹ ಮಾಡ್ತಾರೆ ಅಂತ ಹೇಳಿ ಸೀನಣ್ಣನ ಮನೆ ಕಳಿಸ್ತಾನಂತೆ. ಒಂದು ಚೀಲ ತರಿಸ್ತಾನೆ. ಆ ಚೀಲದ ಪೂರ್ತಿ ಗೋಲ್ಡ್ ಕಾಯಿನ್ಸ್ ಇರುತ್ತಂತೆ. ಆಮೇಲೆ ಚಿನ್ನದ ಕಡಗ ಕೊಟ್ಟಿರ್ತಾರಲ್ಲ ಕವಿಗಳು, ಅದನ್ನೂ ಅದ್ರ ಜೊತೆ ಇಟ್ಟು ಎಲ್ಲ ಪಬ್ಲಿಕ್ ಎದುರುಗಡೆನೆ ಕವಿಗಳಿಗೆ ಅದನ್ನ ಕೊಟ್ಟು, ಆ ಭಾರತಿ ಆಯ್ತಾ, ಅವಳ ಅನುಗ್ರಹ ಬೇಕು ನಮ್ಗೊಳ್ಳೆ ಈ ತರ ನಾಲೆಡ್ಜ್ ಬರ್ಬೇಕು ಅಂದ್ರೆ, ಅವಳು ನಿಮ್ಮನ್ನ ಅನುಗ್ರಹ ಮಾಡಿದಾಳೆ, ಅಲ್ಲಿಗೆ ನಿಲ್ಬೇಡಿ. ಆ ಭಾರತೀಯ ರಮಣ ಅಂದ್ರೆ ವಾಯುದೇವ್ರು, ಅವ್ರ ಕೃಪೆ ಕೂಡ ಗಳಿಸಿ. ಆ ವಾಯುದೇವ್ರನ್ನ ನೀವು ಕೃಪೆ ತಗೊಂಡ್ಬಿಟ್ರಿ ಅಂದ್ರೆ ವಾಯುದೇವ್ರ ಏನ್ ಮಾಡ್ತಾರೆ? ಜಗದಂಬಾ ರಮಣ, ಜಗದಂಬಾ ಅಂದ್ರೆ ಲಕ್ಷ್ಮೀದೇವಿ, ಲಕ್ಷ್ಮೀದೇವಿ ರಮಣ ಗಂಡ ನಾರಾಯಣನ್ ದರ್ಶನನ ಕೊಡಿಸ್ಕೊಡ್ತಾರೆ. ಶುಭ ಆಗ್ಲಿ ನಿಮ್ಗೆ ಅಂತ. ಅಲ್ಲಿಗೆ ನಿಲ್ಬಾರ್ದು ನಾವು. ಏನೋ ತುಂಬಾ ಇಂಟೆಲಿಜೆಂಟ್ ಇದೀವಪ್ಪ, ಭಾರಿ ಒಂದಷ್ಟು ಡಾಕ್ಟರೇಟ್ಗಳು ತಗೊಂಡ್ಬಿಟ್ವಿ, ಇನ್ನ 3-4 ಡಿಗ್ರಿ ಮಾಡ್ಕೊಂಡ್ವಿ ಅಂದ್ರೆ ಭಾರತಿ ಕೃಪೆ ಅಷ್ಟೇ ಅದು. ಆದ್ರೆ ವಾಯುದೇವ್ರ ಕೃಪೆ ಸಿಕ್ತು ಅಂದ್ರೆ ನಾರಾಯಣನ್ ದರ್ಶನ ಮಾಡಿಸ್ತಾರೆ ಅಂತ ನಮ್ಗೆ ಹೇಳ್ಕೊಡ್ತಾ ಇದಾರೆ ಸೀಕ್ರೆಟ್. ಆ ಕವಿಗಳು ಹಿಂದೆ ಬಂದಿದ್ರಲ್ಲ ಭಾಜಾ ಭಜಂತ್ರಿ, ಅವ್ರು ಇನ್ನೊಂದ್ ರೌಂಡ್ ಬಾರಿಸ್ತಾರಂತೆ. ಅದ್ ಏನಕ್ಕೆ? ಕವಿಗಳಿಗಲ್ಲ, ಭಾಗಣ್ಣ ವಿನ್ ಆದ್ನಲ್ಲ ಅದಕ್ಕೆ. ಆಮೇಲೆ ಎಲ್ಲ ಜನ ಭಾಗಣ್ಣ ಹೇಳ್ತಾನಂತೆ ಹೇಳಿ ಅಂತ, ಸರ್ವೋತ್ತಮ ಗೋವಿಂದ ಗೋವಿಂದ ಅಂತ ಅವರೆಲ್ಲರೂ ಕೂಡ ಘೋಷಣೆಯನ್ನ ಕೂಗ್ತಾರೆ. ಕವಿ ಕೂಡ ಸೇರ್ಕೋತಾನಂತೆ. ಭಾಗಣ್ಣ ತ್ರಿಲಿಂಗ ದೇಶದಿಂದ ಬಂದಿದ್ನಲ್ಲ ಈ ದೊಡ್ಡ ಕವಿ, ಅವನನ್ನ ಸೋಲಿಸ್ಬಿಟ್ಟು ಕಳಿಸಿದಾನೆ. ಅದರಿಂದ ಇಡೀ ಗದ್ವಾಲೆ ತುಂಬಾ ಖುಷಿ ಪಡ್ತಂತೆ. ಸಂಸ್ಥಾನದ ಕೀರ್ತಿನ ಭಾಗಣ್ಣ ಹೆಚ್ಚಿಸ್ಬಿಟ್ಟ ಅಲ್ಲ, ಮಹಾರಾಜಂಗ್ ತುಂಬಾ ಖುಷಿ ಆಯ್ತಂತೆ. ಕುಸ್ತಿ ಪೈಲ್ವಾನ್ರು ಅಕಸ್ಮಾತ್ ಅವ್ರೇನಾದ್ರೂ ವಿನ್ ಆದ್ರು ಅಂದ್ರೆ ಅವ್ರಿಗೆ ಬೆಳ್ಳಿ ಗದೆ ಕೊಡ್ತಾ ಇದ್ರಂತೆ. ಬೆಳ್ಳಿ ಗದೆ ಅಂದ್ರೆ ಬೆಳ್ಳಿ ಮೇಜ್, ಗದೆನ ಕೊಟ್ಟು ತುಂಬಾ ದುಡ್ಡು ಕೊಡ್ತಾ ಇದ್ರಂತೆ. ಅದು ಸಂಸ್ಥಾನದ ಸಂಪ್ರದಾಯ. ಅದೇ ರೀತಿ ಬೇರೆ ಬೇರೆ ಕಲಾವಿದರು ಅವ್ರೇನಾದ್ರೂ ವಿನ್ ಆದ್ರು ಅಂದ್ರೆ ಅವ್ರಿಗೆ ಚಿನ್ನದ ಮೆಡಲ್ ಮತ್ತೆ ದುಡ್ಡು ಕೊಟ್ಟು ಸತ್ಕಾರ ಮಾಡ್ತಾ ಇದ್ರಂತೆ. ಇನ್ನ ಮಿಕ್ಕದವರು ದೊಡ್ಡ ದೊಡ್ಡ ಸಾಹಿತ್ಯನ ಯಾರು ರಚನೆ ಮಾಡ್ತಾ ಇದ್ರು ಅವ್ರಿಗೆಲ್ಲ ರಾಜನ ಆಸ್ಥಾನದಲ್ಲಿ ಇಟ್ಕೋತಾ ಇದ್ರಂತೆ. ವಿಜಯನಗರ ಸಾಮ್ರಾಜ್ಯದಲ್ಲಿ ಅಲ್ಲಾಸಾನಿ ಪೆದ್ದನ್ನ ಅಂತ ಒಬ್ಬ ಕವಿ ಅಂತೆ, ತೆಲುಗು ಪ್ರಾಂತ್ಯ. ಅವನನ್ನ ಪಲ್ಲಕ್ಕಿಲ್ ಕೂಡ್ಸಿ ಸಾಕ್ಷಾತ್ ಶ್ರೀ ಕೃಷ್ಣದೇವರಾಯ ಮಹಾರಾಜ ಅವನು ಆ ಕವಿದು ಪಲ್ಲಕ್ಕಿನ ಹೊತ್ತಿದ್ನಂತೆ. ಅಂದ್ರೆ ಎಷ್ಟು ರೆಸ್ಪೆಕ್ಟ್ ಕೊಟ್ಟಿರ್ಬೇಡ ಆ ಕವಿಗೆ. ಅದನ್ನ ರಾಜ ರಾಮಭೋಜರು ರಾಮಭೂಪಾಲರು ತುಂಬಾ ಸರಿ ಕೇಳಿದ್ರಂತೆ.
ಯಾವ್ಯಾವ ರಾಜ್ಯದಲ್ಲಿ ಈ ತರ ಸಾಹಿತಿಗಳಿಗಿರ್ಬೋದು, ಕವಿಗಳಿಗಿರ್ಬೋದು ರೆಸ್ಪೆಕ್ಟ್ ಅನ್ನೋದಿಲ್ವೋ, ಅಥವಾ ಕಲಾವಿದರಿಗೆ, ಆರ್ಟಿಸ್ಟ್ಗಳಿಗೆ ಎನ್ಕರೇಜ್ಮೆಂಟ್ ಅನ್ನುವಂಥದ್ದಿಲ್ವೋ, ಆ ರಾಜ್ಯ ಇಟ್ ಈಸ್ ಲೈಕ್ ಗ್ರೇವ್ ಯಾರ್ಡ್ ಅಂತ ಅನ್ಕೋಬೇಕು ಅಂತ ಜನ, ಇಟ್ ವಾಸ್ ಒಪಿನಿಯನ್ ಆಫ್ ಪೀಪಲ್, ಆಯ್ತಾ, ಅವ್ರು ಅನ್ಕೋತಾ ಇದ್ರಂತೆ. ಇದನ್ನೆಲ್ಲ ಕೇಳಿಸ್ಕೊಂಡು ಗದ್ವಾಲದ ರಾಜ ಭಾಗಣ್ಣ ಇವಾಗ ವಿನ್ ಆಗಿದಾನಲ್ಲ, ಅದಕ್ಕೇನೆ ತಾವೇ ಸ್ವತಃ ಆನೆ, ಕುದುರೆ, ರಥ ಇದನ್ನೆಲ್ಲ ತಗೊಂಬಂದ್ರಂತೆ ಭಾಗಣ್ಣಂಗ್ ಕೊಡ್ಬೇಕು ಅಂತ. ಅವರೇ ಉತ್ತನೂರಿಗೆ ಬಂದ್ರಂತೆ. ಅವನು ಏನ್ ಮಾಡ್ತಾನ ಆನೆನ ಇಟ್ಕೊಂಡು? ಅಷ್ಟು ಆನೆಗೆ ಊಟ ಹಾಕಕ್ಕಾಗತ್ತಾ ಭಾಗಣ್ಣಂಗೆ, ಆನೆ ತಿನ್ನೋದಕ್ಕೆ? ಭಾಗಣ್ಣ ಅವರೇ ಕೃಷ್ಣದೇವರ ಕಾಲದಲ್ಲಿ ಆಸ್ಥಾನದಲ್ಲಿ 8 ಜನ ಕವಿಗಳಿದ್ರಂತೆ. ಯಾವಾಗ್ಲೂ ಕೂತಿರ್ತಾ ಇದ್ರಂತೆ 8 ಜನ ಕವಿಗಳು ಕೃಷ್ಣದೇವರಾಯನ ಅಸೆಂಬ್ಲಿಲಿ. ವಿಕ್ರಮಾದಿತ್ಯನ ರಾಜ್ಯಭಾರದಲ್ಲಿ ಕವಿಗಳಿಗೆ ಯಾವ ರೀತಿ ಕೊಡ್ತಾ ಇದ್ರು ಟ್ರೀಟ್ಮೆಂಟ್ ಅನ್ನೋದು ನಿಮಗೆ ಗೊತ್ತಿದೆ. ನಮ್ ಹಿರಿಯರ ಪುಣ್ಯನೋ ಅಥವಾ ಈ ರಾಜ್ಯದ ಪ್ರಜೆಗಳ ಪುಣ್ಯನೋ, ಒಟ್ನಲ್ಲಿ ನಮ್ಮ ರಾಜ್ಯದಲ್ಲಿ ನೀವಿದ್ದೀರಾ. ಹಾಗಾಗಿ ನಿಮ್ಮಿಂದ ನಮಗೆ ಶಾಶ್ವತವಾಗಿರೋ ಕೀರ್ತಿ ಇದೆ. ನಮ್ಮ ಹೆಸರು ಶಾಶ್ವತವಾಗಿರ್ಬೇಕು ಅಂದ್ರೆ ನೀವು ನಮ್ಮ ಆಸ್ಥಾನಕ್ಕೆ ಸೇರ್ಕೊಂಬಿಡಿ, ಆಸ್ಥಾನ ಕವಿಗಳು ಅಂತ ನಿಮ್ಗೊಂದು ಡೆಸಿಗ್ನೇಷನ್ ಕೊಡ್ತೀವಿ ಅಂತ ಹೇಳಿ ಅವನು ಹೇಳ್ತಾನಂತೆ. ಆಗ ಭಾಗಣ್ಣ ಹೇಳ್ತಾನಂತೆ, ಶ್ರೀ ಕೃಷ್ಣದೇವರಾಯನ ಆಸ್ಥಾನದಲ್ಲಿ ದಿಗ್ಗಜ, ದಿಗ್ಗಜ ಅಂದ್ರೆ ದಿಕ್ಕು ಪ್ಲಸ್ ಗಜ, ದಿಗ್ಗಜ, ಆಯ್ತಾ, ಅಷ್ಟ ಅಂದ್ರೆ 8 ಕವಿಗಳಿದ್ರು ಅಂತ ಅನ್ನೋದೇನೋ ಸತ್ಯ. ಆದ್ರೆ ಅದೇ ಪೀರಿಯಡ್ ಅಲ್ಲಿ ಅಷ್ಟೇ ಹೆಸರು ಗಳಿಸಿದವರು ಅವ್ರಕ್ಕಿಂತಾನು ದೊಡ್ಡ ಕವಿಗಳಾಗಿದ್ರು. ಯಾರದು? ಕೃಷ್ಣದೇವರಾಯನ ಕಾಲದಲ್ಲಿ ಕವಿಗಳಾಗಿದ್ದವರು. ಇಟ್ ವಾಸ್ ದ ಪೀರಿಯಡ್ ಆಫ್ ಶ್ರೀ ವ್ಯಾಸತೀರ್ಥರು. ಅವ್ರ ಕಾಲದಲ್ಲಿ ಯಾರೆಲ್ಲ ಇದ್ದವರು ವ್ಯಾಸತೀರ್ಥರಿಂದ ಅಂಕಿತ ತಗೊಂಡವರು? ಪುರಂದರದಾಸರು, ಕನಕದಾಸರು, ಬೇಲೂರು ವೈಕುಂಠದಾಸರು, ಇವರೆಲ್ಲರೂ ಇದ್ರಲ್ವಾ ಅವಾಗ. ಅವರೆಲ್ಲ ಆ ಕವಿಗಳನ್ನ ಮೀರಿಸಿದವ್ರಲ್ವಾ. ಆದ್ರೆ ಆ ಸ್ಥಾನದಲ್ಲಿ ಇರ್ಲಿಲ್ಲ ಅವರು ಅಂತ ಹೇಳಿದ್ದನ್ನ ಮಹಾರಾಜರೇ ನೀವು ಮರಿಬಾರದು. ಅವರು ಆಸ್ಥಾನ ಕವಿಗಳಲ್ಲಿ ಸೇರಿದ್ ಮಾತ್ರಕ್ಕೆ ಕೃಷ್ಣರಾಯ ದೇವರಾಯಂಗೆ ಕೀರ್ತಿ ಬರುತ್ತೆ ಅಂತೇನಿಲ್ಲ. ಅಥವಾ ಈಗ ಪುರಂದರದಾಸರು, ಕನಕದಾಸರು, ಬೇಲೂರು ವೈಕುಂಠದಾಸರು ಇವರು ಕೃಷ್ಣದೇವರಾಯನ ಆಸ್ಥಾನಕ್ಕೆ ಸೇರ್ಲಿಲ್ಲ ಅಂದ ಮಾತ್ರಕ್ಕೆ ಕೃಷ್ಣದೇವರಾಯಂಗೆ ಕೆಟ್ಟ ಹೆಸರೇನ್ ಬರ್ಲಿಲ್ಲ. ಯಾಕೆ ಗೊತ್ತಾ? ಆಸ್ಥಾನದಲ್ಲಿದ್ರೆ ಆಸ್ಥಾನಕ್ಕೆ ಲಿಮಿಟೆಡ್ ಆಗ್ಬಿಡ್ತೀವಿ. ಅದೇ ಧರ್ಮ ಪ್ರಸಾರ ಮಾಡ್ಬೇಕಲ್ವಾ, ಯಾಯಾವಾರಿ ವೃತ್ತಿ ಮಾಡ್ಕೊಂಡು. ಭಿಕ್ಷೆ, ಯಾಯಾವಾರಿ ವೃತ್ತಿ ಅನ್ನೋದು ಇಟ್ಸ್ ಎ ಪಾಲಿಶ್ಡ್ ವರ್ಡ್ ಆಫ್ ಭಿಕ್ಷೆ, ಗೊತ್ತಾಯ್ತಾ? ಮನೆಗೆ ಭಿಕ್ಷೆಗೆ ಹೋಗ್ತಾ ಇದ್ರು ಅವರು. ಏನಕ್ಕೆ ಹೋಗ್ತಾ ಇದ್ರು? ತಿನ್ನಕ್ ಗತಿ ಇಲ್ಲ ಅಂತಲ್ಲ, ಧರ್ಮ ಪ್ರಚಾರ ಮಾಡ್ಬೇಕು ಅಂತ, ಆಯ್ತಾ. ಆಗ ಕೃಷ್ಣದೇವರಾಯ ವಾಸ್ ಸಪೋರ್ಟಿಂಗ್ ದೆಮ್. ಆದ್ರೆ ನಾಟ್ ಅದರ್ವೈಸ್, ಬನ್ನಿ ನೀವು ನಮ್ಮ ಆಸ್ಥಾನದಲ್ಲಿ ಕೂತ್ಕೋಬೇಕು ಅಂತ ಅವನು ಯಾವತ್ತೂ ಸ್ಟಾಪ್ ಮಾಡ್ಲಿಲ್ಲ ಅವ್ರನ್ನ. ಅದಕ್ಕೆ ನನ್ನನ್ನು ಕೂಡ ಆಸ್ಥಾನ ಅನ್ನುವಂಥದ್ದು ಪಂಜರ ಅಲ್ವಾ, ಅದು ಇಟ್ಸ್ ಲೈಕ್ ಎ ಕೇಜ್. ಅದ್ರಲ್ಲಿ ಕೂಡಿಸ್ಬೇಡಿ ನನಗೆ. ರಾಜಸ್ಥಾನದಲ್ಲಿ ಯಾರ್ಯಾರೋ ಇರ್ತಾರೆ, ಅವರೆಲ್ಲ ಇದಾರಲ್ಲ, ಇರ್ಲಿ ಬಿಡಿ, ಅವ್ರ ಪಾಡಿಗೆ ಅವ್ರು ಇರುತ್ತೆ. ಆದ್ರೆ ದಟ್ ಈಸ್ ಲಿಮಿಟೆಡ್ ಟು ದ ಪ್ಯಾಲೇಸ್ ಆಗ್ಬಿಡುತ್ತಲ್ಲ. ಆದ್ರೆ ನಾರ್ಮಲ್ ಹಳ್ಳಿಗಳಲ್ಲಿ ಇದಾರಲ್ಲ ಜನಗಳು, ಅವ್ರಿಗೆ ಯಾರು ಸ್ಪಿರಿಚುವಲಿ ಅಪ್ಲಿಫ್ಟ್ ಮಾಡೋದು? ಅದಕ್ಕೆ ನಾನು ಸ್ಪಿರಿಚುವಲಿ ಅಪ್ಲಿಫ್ಟ್ ಮಾಡ್ತೀನಿ ಸೊಸೈಟಿ ಜನಗಳನ್ನ. ಯಾರು ತುಂಬಾ ಕೆಳಗಡೆ ಇದ್ದಾರೆ, ವಿಲೇಜ್ ಲೆವೆಲ್ ಅಲ್ಲಿ ಇರೋವಂಥವ್ರು, ಅವ್ರನ್ನೆಲ್ಲ ಮುಂದಕ್ಕೆ ತರಬೇಕಾಗಿದೆ ನಾನು. ಅದಕ್ಕೋಸ್ಕರ ನನಗೆ ಈ ರೀತಿ ಮಾಡ್ತಾ ಇದ್ದೀನಿ. ದಯವಿಟ್ಟು ನನ್ನನ್ನ ಫೋರ್ಸ್ ಮಾಡಬೇಡಿ. ಇಷ್ಟು ಮಾತ್ರ ಅಲ್ಲ, ನಾನು ಇಷ್ಟು ದಿನ ಇಲ್ಲೇ ಇದ್ದೆ ಉತ್ತನೂರಲ್ಲಿ. ಈಗ ಅಮ್ಮ ಇಲ್ಲ ಅಲ್ವಾ, ಉತ್ತನೂರ್ ಬಿಟ್ಟೆಲ್ಲೂ ಹೊರಗಡೆ ಹೋಗಿಲ್ಲ. ಅದಕ್ಕೆ ಸ್ವಲ್ಪ ಯಾತ್ರೆ ಮಾಡೋಣ ಅಂತ ಅನ್ನಿಸ್ತಾ ಇದೆ ನನಗೆ. ಅದಕ್ಕೋಸ್ಕರ ಅಮ್ಮನ ಶ್ರಾದ್ದ ಎಲ್ಲ ಮಾಡ್ಬೇಕಲ್ವಾ, ಕಾಶಿ ಗಯಾಗೆ ಹೋಗಿ ಬರ್ಬೇಕು ಅಂತ ಅನ್ನಿಸ್ತಾ ಇದೆ. ನನ್ನ ಜೀವನ ಎಲ್ಲ ನಿಮ್ ರಾಜ್ಯದಲ್ಲೇ ಕಳೆದುಬಿಟ್ಟೆ ನಾನು ಅಂತ ಭಾಗಣ್ಣ ಹೇಳ್ತಾನಂತೆ. ಜೀವನ ಎಲ್ಲ ನಿಮ್ ರಾಜ್ಯದಲ್ಲೇ ಕಳೆದುಬಿಟ್ಟೆ ಅಂದ್ರೆ ಎಲ್ಲಿ ನನ್ನ ರಾಜ್ಯ ಬಿಟ್ಟು ಭಾಗಣ್ಣ ಹೋಗ್ಬಿಡ್ತಾನೋ ಅಂತ ಹೆದರಿಕೆ ಆಯ್ತಂತೆ. ಆಗ ಭಾಗಣ್ಣ ಹೇಳ್ತಾನೆ, ನೋಡಿ, ಕಾಶಿ ಯಾತ್ರೆಗೆ ಹೋಗೋದಿಕ್ಕೆ ನಾನು ಡಿಸೈಡ್ ಮಾಡಿದ್ದೀನಿ. ಆದ್ರೆ ಅಲ್ಲೇ ಇರಲ್ಲಪ್ಪ, ನಾನು ಯಾವಾಗ ನೋಡಿದ್ರು ನಿಮ್ ರಾಜ್ಯದಲ್ಲೇ ಇರ್ತೀನಿ. ಉತ್ತನೂರಿನ ವೆಂಕಟೇಶ್ವರ ಬಿಟ್ಟು ನನಗೆ ಜಾಸ್ತಿ ದಿನ ಇರಕ್ ಆಗೋದಿಲ್ಲ ಅಂತ ಭಾಗಣ್ಣ ಸಮಾಧಾನ ಮಾಡ್ತಾನೆ. ಆಸ್ಥಾನದಲ್ಲಿ ಇರಕ್ ಒಪ್ಲಿಲ್ಲ ಅಲ್ವಾ, ಹೋಗ್ಲಿ, ಆಸ್ಥಾನದ ಪರವಾಗಿ ಕೊಡ್ತಾರಲ್ಲ ಆನೆ, ಕುದುರೆ, ರಥ, ಇದನ್ನಾದ್ರೂ ಸ್ವೀಕಾರ ಮಾಡಿ ಅಂತ ಕೇಳ್ತಾನಂತೆ ರಾಜ. ಅದಕ್ಕೆ ಅಲ್ಲ, ಮೂಗ್ ಹೆಂಗ್ ಭಾರ ಇದೆ ಅದಕ್ಕೆ ತಕ್ಕನಂಗೆ ಮೂಗ್ನ ತಿರ್ಬೇಕು ಅಲ್ವಾ. ಇದೇ ನನ್ನ ಹತ್ರ ಕೆಜಿ ಗಟ್ಲೆ ಬಂಗಾರ ಅನ್ಬಿಟ್ಟು 1 ಕೆಜಿದು ಮೂಗ್ನತ್ ಮಾಡಿಸ್ಕೊಂಡು ನಾನು ಮೂಗಿಗೆ ಹಾಕೊಂಡೆ ಅಂದ್ರೆ
ಮೂಗಿರುತ್ತಾ? ಮೂಗಿಗೆ ಹಾಕ್ಕೊಳಕ್ ಬರುತ್ತಾ ಮೂಗ್ನತ್ತು 1 kgದು ಚಿನ್ನದ್ದು? ಆಗಲ್ವಲ್ಲ. ಬ್ರಾಹ್ಮಣರು ಒಂದು ಮಾತ್ರಕ್ಕೆ ನಾವು ಜಾಸ್ತಿ ಹಣ ಬಯಸ್ಬಾರ್ದು. ಹಣ ಎಲ್ಲಿ ಜಾಸ್ತಿ ಇರುತ್ತಲ್ಲ ಆವಾಗ ಅದು ನಮ್ಗೆ ದುಃಖ ಅನ್ನೋವಂಥದ್ದನ್ನ ಕೊಡುತ್ತೆ. ಯೋಗ್ಯತೆಗೆ ಮೀರಿರೋ ವೈಭವದ ಜೀವನ ಮಾಡಬಾರದು. ಅದು ಪಾಪದ ಕೆಲಸ ಅದು. ಎಲ್ಲೋ ಒಂದು ಹಳ್ಳಿ ಮೂಲೆಯಲ್ಲಿ ಇದೀವಿ ನಾವು ಉತ್ತನೂರಲ್ಲಿ. ನಮಗೆ ಯಾಕೆ ಆನೆ ಕುದುರೆ ರಥ ಇದನ್ನ ತಗೊಂಡು ನಾವ್ ಏನ್ ಮಾಡ್ಬೇಕಾಗಿದೆ? ಆನೆ ಕುದುರೆ ರಥ ಎಲ್ಲ ಏನಕ್ ಬೇಕು? ಟು ಪ್ರೊಟೆಕ್ಟ್ ದ ಸ್ಟೇಟ್. ನಿಮ್ ಕಿಂಗ್ಡಮ್ ಅನ್ನು ಪ್ರೊಟೆಕ್ಟ್ ಮಾಡಕ್ ಬೇಕಾಗಿರೋವು. ಅದನ್ನ ಬಿಟ್ಕೊಂಡು ನನಗೆ ಯಾಕೆ ಕೊಡ್ತಾ ಇದ್ದೀರಾ ಅದನ್ನ? ನೀವು ತಗೊಂಡೋಗ್ಬಿಡಿ ವಾಪಸ್ಸು, ನನ್ ಪಾಡಿಗೆ ನನಗೆ ಸಾಧನೆ ಮಾಡಕ್ ಬಿಡಿ ಅಂತ ಹೇಳಿದಾಗ ರಾಜನ್ಗೆ ಬೇಜಾರಾಯ್ತಂತೆ, ಏನು ತಗೋತಾ ಇಲ್ವಲ್ಲ ಅಂತ. ಹೋಗ್ಲಿ, ಯಾತ್ರೆಗೆ ಹೋಗ್ತಾ ಇದ್ದೀರಲ್ವಾ, ಪ್ರಯಾಣಕ್ಕೆ ಅನುಕೂಲ ಆಗತ್ತೆ, ಕುದುರೆಗಳನ್ನಾದ್ರೂ ತಗೊಳ್ಳಿ ಅಂತ ಹೇಳಿದಿಕ್ಕೆ ಯಾತ್ರೆಯಲ್ಲಿ ಎಲ್ಲಾ ಗ್ರಂಥಗಳು ಸಿಕ್ಕತ್ತಲ್ಲ, ತುಂಬಾ ಇಂಪಾರ್ಟೆಂಟ್ ಗ್ರಂಥಗಳು, ಅದನ್ನೆಲ್ಲ ಹೊತ್ಕೊಂಬರಕ್ ಆಗತ್ತೆ ಅನ್ಬಿಟ್ಟು, ಮತ್ತೆ ಜೊತೆಲಿ ಪ್ರಯಾಣ ಒಂದ್ಸರಿ ಕಾಲ್ ನೋಯ್ತು ಅಂದ್ರೆ ಕುದುರೆ ಮೇಲೆ ಹೋಗ್ಬಿಡ್ಬೋದಲ್ಲ. ಅದಕ್ಕೋಸ್ಕರ ಭಾಗಣ್ಣನ್ ತಮ್ಮ ಸೀನು ಮತ್ತೆ ದಾಸು ಅವರಿಬ್ರಿಗೆ ಒಂದೊಂದು ಕುದುರೆ, ಟೋಟಲಿ 3 ಕುದುರೆ ಸ್ವೀಕಾರ ಮಾಡೋದಕ್ಕೆ ಒಪ್ಕೊಂಡಂತೆ. ರಂಗಣ್ಣ ಇನ್ನ ಚಿಕ್ಕವನಲ್ವಾ, ಅವನಿಗೆ ಆ ಕುದುರೆ. ಮತ್ತೆ ರಂಗಣ್ಣನ್ನ ಬಿಟ್ಟು ಹೋದ್ರಂತೆ ಅವರು. ಯಾಕಂದ್ರೆ ಅವನು ಉತ್ತನೂರಲ್ಲಿ ಇದ್ಕೊಂಡು ವೆಂಕಟೇಶ್ವರನ್ ಪೂಜೆ ಎಲ್ಲ ನೋಡ್ಬೇಕಲ್ಲ, ಎಲ್ಲಾರು ಬಂದ್ಬಿಟ್ರೆ ಪೂಜೆ ಮಾಡೋರು ಯಾರು? ಅದಕ್ಕೆ ಅವನನ್ನ ಅಲ್ಲೇ ಬಿಟ್ಟು ಪೂಜೆ ಮಾಡೋದಿಕ್ಕೆ ಅಂತ ಭಾಗಣ್ಣ, ದಾಸು ಮತ್ತೆ ಸೀನು ಈ 3 ಜನ ಏನ್ ಮಾಡ್ತಾರೆ, ಕಾಶಿ ಯಾತ್ರೆಗೆ ನೆಕ್ಸ್ಟ್ ಡೇ ಅವರು ಹೊರಡೋದಿಕ್ಕೆ ಅಂತ ರೆಡಿ ಆಗ್ತಾರಂತೆ. ಆಯ್ತಾ? ಏನಾಗತ್ತೆ ಹಾಗಾದ್ರೆ ಕಾಶಿ ಯಾತ್ರೆ ಟೈಮಲ್ಲಿ ಅನ್ನೋವಂಥದ್ದನ್ನ ನಾಳಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ ಅಂತ ಹೇಳ್ತಾ, ಮಧ್ವಾಂತರ್ಗತ ಶ್ರೀ ಕೃಷ್ಣಾರ್ಪಣ ಮಸ್ತು.